ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಕೆಇ ವತಿಯಿಂದ DCET ಅಪ್ಡೇಟ್ ಅನ್ನ ಮಾಡಲಾಗಿದೆ. ಸೊ ಈ ವಿಡಿಯೋದಲ್ಲಿ ನೋಡಬಹುದು, ಜಸ್ಟ್ ಇವಾಗ ಅಪ್ಡೇಟ್ ಆಗಿರುವಂತದ್ದು DCET ಡಿಪ್ಲೊಮಾ CET ಗೆ ಸಂಬಂಧಿಸಿದಂತ ಅಪ್ಡೇಟ್ ಆಗಿದೆ. ಏನೆಲ್ಲ ಅಪ್ಡೇಟ್ ಆಗಿದೆ ಅಂತಂದ್ರೆ, ಒಂದಿದ್ದು ಎಕ್ಸಾಮಿಗೆ ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಲಿಂಕ್ ಅನ್ನ ಬಿಟ್ಟಿದ್ದಾರೆ. ಸೊ ಇಲ್ಲಿ ನೋಡಬಹುದು, ಎಕ್ಸಾಮ್ ಅಲ್ಲಿ ನೀವು ಎಕ್ಸಾಮ್ ಹಾಲ್ ಟಿಕೆಟ್ ಅನ್ನ ನೀವು ಲಿಂಕ್ ಅನ್ನ ಕೊಟ್ಟಿದ್ದಾರೆ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಬಹುದು. ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಕಿ ನಿಮ್ಮ ಹೆಸರುಗಳನ್ನು ಹಾಕಿ ಸಬ್ಮಿಟ್ ಅಂತ ಕೊಟ್ಟಾಗ ನಿಮಗೆ ಎಕ್ಸಾಮ್ ಹಾಲ್ ಟಿಕೆಟ್ ಒಂದು ಡೌನ್ಲೋಡ್ ಆಗುತ್ತೆ. ಇದೊಂದು ಅಪ್ಡೇಟ್ ಮಾಡಲಾಗಿದೆ. ಅದರ ಜೊತೆಗೆ ಏನಂತಂದ್ರೆ ಇಲ್ಲಿ ಯಾವುದು ಡ್ರೆಸ್ ಕೋಡ್ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಟೈಮಿಂಗ್, ಬೆಲ್ ಟೈಮಿಂಗ್ ಕೂಡ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ ಬಂದ್ಬಿಡೋಣ. ಒಂದೇದು ಏನಂತಂದ್ರೆ ಇಲ್ಲಿ DCET ಗೆ ಸಂಬಂಧಿಸಿದಂತಹ ಒಂದು ಡ್ರೆಸ್ ಕೋಡ್ ಅನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಆಮೇಲೆ ಬೆಲ್ ಟೈಮಿಂಗ್ ಏನಿರುತ್ತೆ ಅಂತೇಳಿ. ಸೊ ಒಂದೇ ಬೆಲ್ಲು ನೋಡಿ, ನೋಡ್ಬೋದು 22/6/2000 ಸ್ಯಾಟರ್ಡೆ 2 ರಿಂದ 5 ಗಂಟೆ ತನಕ ಒಂದು ಇಂಜಿನಿಯರಿಂಗ್, ಮ್ಯಾಥ್ಸು, ಸ್ಟ್ಯಾಟಿಸ್ಟಿಕ್ಕು, IT ಸ್ಕಿಲ್ಲು, ಫಂಡಮೆಂಟಲ್ಸ್ ಆಫ್ ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗು ಪ್ರಾಜೆಕ್ಟ್ 100 ಮಾರ್ಕ್ಸಿಗೆ 2 ರಿಂದ 5 ಗಂಟೆ ತನಕ 22ನೇ ತಾರೀಕಿಗೆ ಫಸ್ಟ್ ಎಕ್ಸಾಮ್ ಆಗುತ್ತೆ. ಸೊ ಸ್ಯಾಟರ್ಡೆ ದಿನ. ಸೊ ಅದಕ್ಕೆ ಸಂಬಂಧಿಸಿದಂತೆ ಫಸ್ಟ್ ಬೆಲ್ 2 ಗಂಟೆ ಸ್ಟಾರ್ಟ್ ಆಗೋ ಬೆಲ್ಲಲ್ಲಿ ಫಸ್ಟ್ ಬೆಲ್ಲಲ್ಲಿ ನೀವು 1:45 ಆಗುತ್ತೆ. ಸೊ ಎಲ್ಲರೂ OMR ಸೀಟ್ಗಳನ್ನು ಅದರಲ್ಲಿ ಸಂಬಂಧಪಟ್ಟಂಥ ಒಂದೆಲ್ಲ ವೆರಿಫಿಕೇಶನ್ ಎಲ್ಲ ಇನ್ವಿಗೇಟರ್ ಮಾಡ್ಕೊತಾರೆ. ನೀವೆಲ್ಲದರ ಫಿಲ್ಲಿಂಗ್ ಮಾಡಬೇಕಾಗುತ್ತೆ. ಎರಡನೇ ಸೆಕೆಂಡ್ ಬೆಲ್ಲಲ್ಲಿ 1:50 PM ಆಗುತ್ತೆ. ಅಲ್ಲಿ ಏನಾಗುತ್ತೆ ಅಂದರೆ ಲೌಡ್ಲಿ ಅನೌನ್ಸ್ಮೆಂಟ್ ಮಾಡ್ತಾರೆ, ಕ್ವಶನ್ ಪೇಪರ್ ಪ್ಯಾಕೆಟ್ನ ತೋರಿಸ್ತಾರೆ ನಿಮಗೆಲ್ಲ ಹರಿಬೇಕಂತ. ಥರ್ಡ್ ಬೆಲ್ಲಿಗೆ ಕ್ಯಾಂಡಿಡೇಟ್ಗಳು ತಮ್ಮ ಬುಕ್ಲೆಟ್ಗಳನ್ನು OMR ಸೀಟ್ಗಳನ್ನು ಓಪನ್ ಮಾಡ್ತಾರೆ. ನಾಲ್ಕನೇ ಬೆಲ್ಲು 3 ಗಂಟೆಗೆ. ಸೊ ಬೆಲ್ಲು ಇಂಡಿಕೇಶನ್ ಎಕ್ಸಾಮ್ ಕಂಪ್ಲೀಟೆಡ್ ಅಂತ. ಆಮೇಲೆ ಎಕ್ಸಾಮ್ ಬೇಗ ಕಂಪ್ಲೀಟ್ ಮಾಡಿರಿ ಅಂತ ಒಂದು ಫಸ್ಟ್ ಬೆಲ್ಲು. ಫಿಫ್ತ್ ಬೆಲ್ಲಲ್ಲಿ ಸೆಕೆಂಡ್ ಕ್ವಶನ್ ಏನು ಕೊಡ್ತಾರೆ ಅಂದರೆ 2 ಅವರ್ಸ್ ರಿಮೈನಿಂಗ್, 1 ಅವರ್ ಉಳಿದಿದೆ ಅಂತ ಕೊಡ್ತಾರೆ. 2 ಅವರ್ಸ್ ರಿಮೈನಿಂಗ್ ಇದೆ ಅಂತ ಹೇಳ್ತಾರೆ. ಆಮೇಲೆ ಸಿಕ್ಸ್ತ್ ಬಿಲ್ಲಲ್ಲಿ ನಿಮಗೆ ಓನ್ಲಿ 5 ಮಿನಿಟ್ಸ್ ಇದೆ ಅಂತ ಹೇಳ್ತಾರೆ. ಆಮೇಲೆ 5 ಗಂಟೆಗೆ ಒಂದು ಸೆವೆಂತ್ ಬೆಲ್ ಆಗುತ್ತೆ, ಲಾಸ್ಟ್ ಬೆಲ್ ಆಗುತ್ತೆ. ಅವಾಗ ನಿಮ್ಮ OMR ಸೀಟ್ಗಳನ್ನು ಇಸ್ಕೊಂಡ್ಬಿಡ್ತಾರೆ. ಇದು ಟೈಮಿಂಗ್ ಇದೆ. ಸೊ ನೆಕ್ಸ್ಟ್ ಹೋಗೋಣ ಇವಾಗ. ಟೈಮಿಂಗ್ ಆದಮೇಲೆ ಡ್ರೆಸ್ ಕೋಡ್ಸ್. ಸೊ ಡ್ರೆಸ್ ಕೋಡ್ಗೆ ಏನಂತಂದರೆ, ನೀವು ಯಾವ ಥರದ ಡ್ರೆಸ್ ಕೋಡ್ಗಳನ್ನು ಹಾಕೊಂಡು ಹೋಗ್ಬೇಕಾದ್ರೆ ಸಂಬಂಧಿಸಿದಂತೆ ಇಲ್ಲಿ ನೋಡ್ಬೋದು. ಪರೀಕ್ಷೆಯ ದಿನದಂದು ಪೂರ್ಣ ತೋಳಿನ ಶರ್ಟ್ಗಳನ್ನು ಇಲ್ಲವಾದ್ದರಿಂದ ಫುಲ್ ಸ್ಲೀವ್ ಇರುವಂಥದ್ದು ಹಾಕೊಂಡ್ಬರಂಗಿಲ್ಲ. ಪುರುಷ ಅಭ್ಯರ್ಥಿಗಳು ಅರ್ಧ ತೋಳಿನ ಶರ್ಟ್ಗಳನ್ನು ಧರಿಸುವುದು ಖಚಿತಪಡಿಸಿಕೊಳ್ಳಬೇಕು. ಫುಲ್ ಸ್ಲೀವ್ ಇರುವಂಥದ್ದು ಹಾಕೋದಿಲ್ಲ. ಹಾಫ್ ತೋಳಿಂದ ಶರ್ಟ್ಗಳನ್ನು ಹಾಕೊಂಡ್ಬರಬೇಕು. ಪ್ಯಾಂಟ್ ಮತ್ತು ಸರಳ ಪ್ಯಾಂಟ್ ಪುರುಷರು ವಿದ್ಯಾರ್ಥಿಗಳು ಆದ್ಯತೆ ಡ್ರೆಸ್ ಕೋಡ್ ಆಗಿದೆ. ಸಾದಾ ಪ್ಯಾಂಟ್ ಜೋಬ್ ಇಲ್ಲದಿರುವುದು ಅಥವಾ ಕಮ್ಮಿ ಜೋಬ್ ಇರುವಂಥದ್ದು ಅಂಥದಕ್ಕೂ ಮೈ ತುಂಬ ಜೋಬ್ ಇರೋದು ಹಾಕೊಂಡ್ಬರಂಗಿಲ್ಲ. ಕುರ್ತಾಗಳನ್ನು ಪೈಜಾಮು, ಜೀನ್ಸು, ಪ್ಯಾಂಟ್ ಅನುಮತಿ ಇಲ್ಲ. ಪುರುಷ ಅಭ್ಯರ್ಥಿಗಳಿಗೆ ಧರಿಸುವ ಬಟ್ಟೆಗಳು ಹಗುರವಾಗಿರಬೇಕು. ಅಂದರೆ ಜೀಪ್ ಪ್ಯಾಕೆಟ್ಗಳು, ದೊಡ್ಡ ಬಟನ್ನು, ವಿಸ್ತಾರವಾದ ಕಸೂತಿ ಇರುವುದು, ಆಮೇಲೆ ನಾಡಪಾಡ ಇರುವಂಥದ್ದು ಇವೆಲ್ಲ ನಡೆಯಂಗಿಲ್ಲ. ಪರೀಕ್ಷಾ ಬೆಲ್ ಒಳಗಡೆ ಶೂಗಳನ್ನು ಕಟ್ಟುನಿಟ್ಟಾಗಿ ನಿಲ್ಲಿಸಲಾಗಿದೆ, ಅಂದರೆ ಶೂ ಹಾಕೊಂಡು ಹೋಗುವಾಗಿಲ್ಲ. ಆಮೇಲೆ ಸ್ಯಾಂಡಲ್ ಅಥವಾ ತೆಳುವಾದ ಅಡಿಯಲ್ಲಿ ಚಪ್ಪಲಿಗಳನ್ನು ಧರಿಸುವುದು. ಕುತ್ತಿಗೆಯ ಸುತ್ತ ಯಾವುದೇ ಲೋಹದ ಆಭರಣಗಳನ್ನು ಧರಿಸುವಂಗಿಲ್ಲ. ದಪ್ಪವಾದಂಥ ಕಿವಿಯೋಲೆ, ಉಂಗುರ, ಆಮೇಲೆ ಕಡಗಳನ್ನು ನಿಷೇಧಿಸಲಾಗಿದೆ ಅಂತ ಹೇಳ್ತಾರೆ. ಮಹಿಳೆಯರಿಗೆ, ಇದು ಹುಡುಗರಿಗೆ ಆಯ್ತು. ಮಹಿಳೆಯರಿಗೆ ಏನಂತಂದ್ರೆ ಇಲ್ಲಿ ಅಭ್ಯರ್ಥಿಗಳು ವಿಸ್ತಾರವಾದ ಕಸೂತಿ, ಹೂಗಳು, ಬ್ರೂಜ್ಗಳು ಅಥವಾ ಬಟನ್ಗಳನ್ನು ಹೊಂದಿರುವ ಬಟ್ಟೆಗಳನ್ನು ಧರಿಸುವುದಿಲ್ಲ. ಆಮೇಲೆ ಪರೀಕ್ಷೆಯ ದಿನದಂದು ಪೂರ್ಣ ತೋಳಿನ ಬಟ್ಟೆಗಳನ್ನು ಹಾಗೂ ಜೀನ್ಸ್ ಪ್ಯಾಂಟ್ಗಳನ್ನು ಧರಿಸಬಾರದು. ಅದರ ಬದಲಾಗಿ ಅರ್ಧ ತೋಳಿನ ಬಟ್ಟೆಗಳನ್ನು ಮುಜುಗರವಾಗದಂತಹ ಅಥವಾ ನಾವು ಉಲ್ಲೇಖಿಸಿರುವ ನಿಯಮದ ಉಲ್ಲೇಖಿತ ಏನು ಹೇಳಿದ್ದಾರೆ ಅದರಂತೆ ಬಟ್ಟೆ ತೊಳ್ಕೋಬೇಕು. ಆಮೇಲೆ ಎತ್ತರವಾದ ಹಿಮ್ಮಡಿಯ ಶೂಗಳನ್ನು ಅಥವಾ ಚಪ್ಪಲಿಗಳು ಅಥವಾ ದಪ್ಪವಾದ ಶೂಗಳನ್ನು, ಚಪ್ಪಲಿಗಳನ್ನು ಧರಿಸಬಾರ್ದು. ತೆಳುವಾದ ಅಡಿಭಾಗ ಹೊಂದಿರದ ಚಪ್ಪಲಿಗಳನ್ನು ಧರಿಸಬೇಕು. ಮಹಿಳಾ ಅಭ್ಯರ್ಥಿಗಳು ಯಾವುದೇ ರೀತಿಯ ಲೋಹದ ಆಭರಣಗಳನ್ನು ಧರಿಸಬಾರದು ಅಂತಿದೆ. ಆಮೇಲೆ ನಿಷೇಧಿತ ವಸ್ತುಗಳು ಡ್ರೆಸ್ ಕೋಡ್ ಅನ್ನು ಅನುಸರಿಸಿ ಜೊತೆಗೆ ಕೆಳಗೆ ನೀಡಿರುವಂಥ ಪಟ್ಟಿಗಳನ್ನು ಕೂಡ ನೀವು ಇಲ್ಲಿ ಕಾಯ್ದುಕೊಳ್ಬೇಕಂತ ಹೇಳ್ತಾರೆ. ಏನೇನು ಅಂತಂದ್ರೆ ಇಲ್ಲಿ ಪರೀಕ್ಷೆ ಕೇಂದ್ರದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಅವರೇ ಕೊಡ್ತಾರೆ, ಬಾಟ್ಲಿ ತೊಗೊಂಬರಂಗಿಲ್ಲ. ಮೊಬೈಲು, ಪೆನ್ ಡ್ರೈವು, ಆಮೇಲೆ ಇಯರ್ಫೋನು, ಮೈಕ್ರೋಫೋನು, ಬ್ಲೂಟೂತ್ ಇವನ್ನೆಲ್ಲ, ಆಮೇಲೆ ಕೈ ಗಡಿಯಾರ ಇವೆಲ್ಲ ನಿಷೇಧಿಸಲಾಗಿದೆ. ಪೆನ್ಸಿಲ್, ಪೇಪರ್, ಇಯರ್ಫೋನ್ ಪರೀಕ್ಷೆ ಅನುಮತಿ ಇಲ್ಲ. ತಲೆ ಮೇಲೆ ಟೋಪಿ, ಹ್ಯಾಟ್ಸ್ ಇರುವುದು ಅನುಮತಿ ಇಲ್ಲ. ಪ್ರವೇಶದ ಎಲ್ಲ ಅಭ್ಯರ್ಥಿಗಳು ಕಡ್ಡಾಯವಾಗಿ ಪ್ರವೇಶ ಪತ್ರ ತೊಗೊಂಡು ಹೋಗಬೇಕು. ಆಮೇಲೆ ಫೋಟೋ ಗುರುತಿನ ಚೀಟಿ ಇರಬೇಕು. ಕೊನೆಯ ಬೆಲ್ ಆಗುವವರೆಗೆ ವಿದ್ಯಾರ್ಥಿಗಳು ಕೊಠಡಿಯಿಂದ ಹೊರಗಡೆ ಬರಬಾರ್ದು. ಈ ಥರ ಕಂಡೀಷನ್ಸ್ ಇದೆ. ಇದು ಒಂದು ಅಪ್ಡೇಟ್ ಆಗಿರುವಂಥದ್ದು KE ವತಿಯಿಂದ DCET ಗೆ.